ಬೆಂಗಳೂರಿನಲ್ಲಿ ಆಗ್ತಾ ಇರುವಂತ ಮಳೆ ಕೆಲವರಿಗೆ ಖುಷಿ ಕೊಡುತ್ತೆ, ಕೆಲವರಿಗೆ ಸಂಕಟ ಆಗುತ್ತೆ. ಕಾರಣ ಮಳೆ ಬರಲಿ ಅಂತ ಹೇಳ್ತೀವಿ, ಆದರೆ ಅನುಭವಿಸುವಂತವರ ಯಾತನೆಗಳು ಅವರಿಗೆ ಗೊತ್ತಿರುತ್ತೆ. ಮತ್ತೆ ಬೆಂಗಳೂರಿನಲ್ಲಿ ವರುಣಾರ್ಭಟ ಹೆಣ್ಣೂರಿನ ದೀಪಿಕಾ ಲೇಔಟ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ನೆಲಮಹಡಿಯ 4-5 ಮನೆಗಳು ಸಂಪೂರ್ಣ ಜಲಾವೃತವಾಗಿರುವಂತಹ ವರದಿ ಬರ್ತಾ ಇದೆ. ಈಗ ಬೆಂಗಳೂರಿನಲ್ಲಿ ಮತ್ತೆ ವರುಣನ ಆರ್ಭಟಕ್ಕೆ ಈಗ ಹಲವು ಕಡೆಗಳಲ್ಲಿ ತಗ್ಗು ಪ್ರದೇಶಗಳಲ್ಲಿರುವಂತಹ ಮನೆಗಳ ಬೇಸ್ಮೆಂಟ್ಸ್ಗಳೇನಿದಾವೆ, ಫಸ್ಟ್ ಫ್ಲೋರಲ್ಲಿರುವಂಥ ಗ್ರೌಂಡ್ ಫ್ಲೋರಲ್ಲಿರುವಂಥವ್ರಿಗೆ ಸಮಸ್ಯೆ. ಫಸ್ಟ್ ಫ್ಲೋರ್ ಇಲ್ಲವ್ರಿಗೆ ಏನೂ ಇಲ್ಲ, ಸೊ ಅವ್ರಿಗೇನು ಸಮಸ್ಯೆ ಆಗೋದಿಲ್ಲ. ಬಟ್ ಗ್ರೌಂಡ್ ಫ್ಲೋರಲ್ಲಿ ಯಾರು ಇರ್ತಾರೆ ಅವ್ರಿಗೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ ಕೂಡ ಕೆರೆ ಜಾಗಗಳು, ತಗ್ಗು ಪ್ರದೇಶಗಳಿರುವಂಥ ಮನೆ ಲೇಔಟ್ ಎಲ್ಲ ಮಾಡ್ಕೊಂಡು ಮನೆ ಕಟ್ಕೊಂಡಿರೋದಂತೂ ಫಜೀತಿ ಮಾತ್ರ ಕೇಳೋ ಹಾಗೇನೇ ಇಲ್ಲ. ನೋಡಿ ಅಲ್ಲಿ ಪಾಪ ಅಲ್ಲಿ ನೋಡಿದ್ರೆ ಎಲ್ಲ ಪೇಂಟಿಂಗ್ ಡಬ್ಬಿಗಳಿದೆ. ಅವ್ರು ಏನು ಪೇಂಟರ್ ಆಗಿದ್ರ, ಕೆಲಸ ಮಾಡ್ಕೊಂಡು ಮನೆಯಲ್ಲಾದ್ರು ಬಾಡಿಗೆಗಿದ್ರ, ಏನಪ್ಪ ಭಾಳ ಕಷ್ಟ ಇವೆಲ್ಲ. ಈ ಥರ ಆಗ್ಬಿಟ್ರೆ ಹೆಂಗೆ ಜೀವನ ಆಗುತ್ತೀರಿ? ಎಲ್ಲ ಪಡಬಾರ್ದು, ಎಲ್ಲ ಸಾಮಾನುಗಳೆಲ್ಲ ಹಾಳಾಗೋಗ್ಬಿಟ್ಟಿರುತ್ತೆ. ಸೈಲೇಔಟ್ ಸುತ್ತಮುತ್ತ ಮತ್ತೆ ಮಳೆ ಅಬ್ಬರ, ಅವ್ರದ್ದಂತೂ ಕೇಳೋ ಹಾಗೆ ಇಲ್ಲ. ಮೊನ್ನೆ ಸುರಿದ ಮಳೆ ನೀರು ತಗ್ಗುವ ಮೊದಲೇ ಈಗ ಮಳೆ ಆಗ್ತಾ ಇದೆ. ಒಂದು ಕಡೆಗೆ ಮೋಟಾರ್ ಮೂಲಕವಾಗಿ ನೀರನ್ನು ಹೊರಹಾಕುವಂಥ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಎಡೆಬಿಡದೆ ಸುರಿತಾ ಇರುವಂತಹ ಮಳೆ, ಆ ಕಡೆ ನೀರು ಖಾಲಿ ಮಾಡ್ತಾರೆ, ಈ ಕಡೆಯಿಂದ ನೀರು ಬರ್ತಾ ಇರುತ್ತೆ ಧೋ ಅಂತ ಹೇಳಿ. 3 ದಿನಗಳಿಂದಲೂ ಕೂಡ ಸಾಯಿ ಲೇಔಟ್ ಸಂಪೂರ್ಣ ಜಲಾವೃತವಾಗಿದೆ. ನೆರೆ ಆತಂಕದಲ್ಲಿರುವಂತಹ ಸಾಯಿ ಲೇಔಟ್ನ ನಿವಾಸಿಗಳು ಒಂದು ರೀತಿ ಪರಿಸ್ಥಿತಿ ಅವ್ರದ್ದು ಹಾಗೆ ಆಗಿದೆ. ಏನು ಅಂತಂದರೆ, ಮಳೆಗಾಲ ಬಂತಂದರೆ 3 ತಿಂಗಳು ಬೇರೆ ಕಡೆಗೆ ಶಿಫ್ಟ್ ಆಗಿ ಹೋಗೋದು. ಈ ವೆದರ್ ಚೇಂಜಸ್ಸಲ್ಲಿ ಬೇರೆ ಬೇರೆ ಶಿಫ್ಟ್ ಮಾಡ್ಕೊಂಡು ಹೋಗ್ತಾರಲ್ಲ, ಹಾಗೆ ಆ ಪರಿಸ್ಥಿತಿ ಸಾಯಿ ಲೇಔಟ್ನವ್ರದ್ದೇನೋ. ಬೇಸಿಗೆ ಮತ್ತು ಚಳಿಗಾಲಕ್ಕೆ ಬಂದರೆ ಇಲ್ಲಿ ಇಳ್ಕೊಳ್ಳೋದು, ಮಳೆಗಾಲ ಬಂದರೆ ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೊಳ್ಳೋದು. ಇನ್ನು ಅಂಥದ್ದೇನಾದರೂ ಮನೆ ವ್ಯವಸ್ಥೆ ಮಾಡ್ಕೊಳ್ಬೇಕೇನೋ ಅವ್ರ ಪಾಪ. ಇನ್ನು 3 ತಿಂಗಳು 4 ತಿಂಗಳ ಮಟ್ಟಿಗೆ ಮಾತ್ರ ಆ ಕಡೆಗೆ ಬೇರೆ ಕಡೆಗೆ ಶಿಫ್ಟ್ ಮಾಡೋದು. ಈ ಥರ ಮಳೆ ಆಗ್ತಾ ಇದ್ರೆ, ಪ್ರತಿ ವರ್ಷವೂ ಹಿಂಗೆ ಆಗ್ತಾ ಇದ್ರೆ ಪರಿಸ್ಥಿತಿ ಹೆಂಗೆ ಅನುಭವಿಸೋದವರು? ಗ್ರೌಂಡ್ ಫ್ಲೋರಲ್ಲಿರೋರ ಕಥೆ ಏನು? ಬಹಳ ಕಷ್ಟ ರೀ ಇವೆಲ್ಲ. ನಾವು ಹೇಳೋದು ಸುಲಭ, ಅಲ್ಲಿ ನೀರು ನಿಂತಿದೆ ಅವೆಲ್ಲ ತೆಗೆದು ಹಾಕ್ತಿದ್ರೆ ಎಲ್ಲ ಓಕೆ. ಬಟ್ ಆ ಮನೆ ಒಳಗಡೆ ಇರೋದೆಲ್ಲ ಹಾಳಾಗಿ ಹೋಗಿರುತ್ತಲ್ಲ, ಅದರ ಮಟೀರಿಯಲ್ಸ್ಗಳ ಕಥೆ ಏನು? ಪ್ರತಿ ವರ್ಷ ದುಡ್ದಿದ್ದ ದುಡ್ಡೆಲ್ಲ ಅದಕ್ಕೆ ಹಾಕಬೇಕಾ? ನನ್ನ ಸಹೋದ್ಯೋಗಿ ಈಗ ಮಾದೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾದೇಶ್, ಏನಿದೆ ಪರಿಸ್ಥಿತಿ ಈಗ ಸಾಯಿ ಲೇಔಟ್ನಲ್ಲಿ? ಅರುಣ್, ಸಾಯಿ ಲೇಔಟ್ನಲ್ಲಿ ಇದ್ದೇನೆ ನಾನು. ನಿಜಕ್ಕೂ ಬೆಂಗಳೂರಿನ ನತದೃಷ್ಟ ಏರಿಯಾ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ನಿನ್ನೆ ಬಿದ್ದಂಥ ಮಳೆ ಮತ್ತು ರಾತ್ರಿ ಸುರಿದಂಥ ಮಳೆ, ಬೆಳಗ್ಗೆ ಕೂಡ ಮಳೆ ಬಂತು. ಆ ಸಂದರ್ಭದಲ್ಲಿ ಕೂಡ ಇಲ್ಲಿ ನೀರು, ರಾಜಕಾಲುವೆ ನೀರು ಹರಿದು ಬಂದಿದೆ. ಅದನ್ನು ಹೊರಗಡೆ ಹಾಕೋದಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. 2 ಪಂಪ್ಗಳನ್ನು ಇಟ್ಕೊಂಡಿದ್ದಾರೆ, ಬೃಹತ್ ಪಂಪ್ಗಳನ್ನು. ಆ ಪಂಪ್ಗಳನ್ನು ಇಲ್ಲಿಯವರೆಗೂ ಕೂಡ, ಅಂದರೆ ಮಳೆ ಬಂದಂಥ ಸಂದರ್ಭದಲ್ಲೂ ಕೂಡ ಅದನ್ನು ಪಂಪ್ ಮಾಡುವಂಥ ಕೆಲಸ ಆಗ್ತಾನೆ ಇತ್ತು. ಆದರೆ ಎಷ್ಟೇ ಅದನ್ನು ಪಂಪ್ ಮಾಡಿದ್ರು ಕೂಡ ನೀರಿನ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯಿತು ಹೊರತುಪಡಿಸಿದ್ರೆ ನೀರನ್ನು ಖಾಲಿ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ. ಈ ಥರದ ಏರಿಯಾವನ್ನ ನಿಜಕ್ಕೂ ಕೂಡ ಎಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಜನ ನರಕವನ್ನು ಅನುಭವಿಸ್ತಾ ಇದ್ದಾರೆ. ಈ ಗ್ರೌಂಡ್ ಫ್ಲೋರ್ನ ಪರಿಸ್ಥಿತಿ ಅಂತೂ ದಾರುಣ. ಹಾಗೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ಗಳಲ್ಲಿ ಇರುವಂಥವ್ರು ಕೆಳಗಡೆ ಬರೋದಕ್ಕೆ, ಏನೇ ವಸ್ತು ತಗೊಂಡು ಕೆಳಗಡೆ ಬರೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಆ ಮಟ್ಟಕ್ಕೆ ಇಲ್ಲಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಏನೇ ಒಂದು ಸಾಮಗ್ರಿ ತರಬೇಕಂದ್ರೂ ಮೈನ್ ರೋಡ್ಗೆ ಬರಬೇಕು, ಅದು ಈ ರೀತಿಯಾಗಿ ನೀರಲ್ಲಿ ನಡ್ಕೊಂಡು ಬರಬೇಕು. ಆ ಥರದ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿ ಅಧಿಕಾರಿಗಳು ಅಂದರೆ ಬೆಳಗ್ಗೆ ಯಾವಾಗ ಅಂದರೆ ಮಾಧ್ಯಮಗಳಲ್ಲಿ, ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರ ಆಯಿತು, ಆ ಸಂದರ್ಭದಲ್ಲಿ ಬಂದು ತಿಂಡಿಯನ್ನು, ಹಾಲನ್ನು ಕೊಡುವಂಥ ಕೆಲಸ ಮಾಡಿದ್ರು. ಆಮೇಲೆ ಅವರು ಕೂಡ ನಾಪತ್ತೆ ಆದರು. ಈಗ ಇಲ್ಲಿಯವರೆಗೂ ಕೂಡ ಯಾರು BBMP ಅಧಿಕಾರಿಗಳಿಲ್ಲ. ಇಲ್ಲೊಂದು ದೃಶ್ಯಗಳಲ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್ ಪರಮೇಶ್ ತೋರಿಸ್ತಾರೆ. ಒಂದು JCBಯನ್ನು ನಿಲ್ಲಿಸಿದ್ದಾರೆ. ಕೆಲವರು ಸಿವಿಲ್ ಡಿಫೆನ್ಸ್ ಅವರು ಇದ್ದಾರೆ. ಅವರನ್ನು ಹೊರತುಪಡಿಸಿದ್ರೆ 2 ಪಂಪ್ಗಳಿದ್ದಾವೆ. ಅದನ್ನು ಬಿಟ್ಟರೆ ಬೇರೆ ಯಾರು ಕೂಡ ಇಲ್ಲಿ ಇಲ್ಲ. ಅಂದರೆ ಒಂದು ರೀತಿ ಬಿಟ್ಟು ಹೋಗಿದ್ದಾರೆ. ಅಂದರೆ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರ ಆಗುತ್ತೆ, ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಪ್ರಸಾರ ಆದಂಥ ಸಂದರ್ಭದಲ್ಲಿ ಬಂದು ಇಲ್ಲೇನೋ ನಾವು ಮಾಡ್ತಾ ಇದ್ದೀವಿ ಅಂತ ಚರಂಡಿಯನ್ನು ಅದನ್ನು ಅಗಲ ಮಾಡ್ತಾ ಇದ್ದೀವಿ, ಅಲ್ಲಿ ನೀರು ಸರಾಗವಾಗಿ ಹೋಗುತ್ತೆ ನಂತರ ತೋರಿಸಿದ್ರು. ಆದರೆ ನೀರು ಖಾಲಿಯಾಗಿದ್ದಂತೂ ಬಂದಿಲ್ಲ. ಜನ ಅಂತೂ ಹಿಡಿಶಾಪ ಆಗ್ತಿದ್ದಾರೆ. ಅವರು ರೋಸಿ ಹೋಗಿದ್ದಾರೆ. ಅಂದರೆ ಇಲ್ಲಿ ಇದ್ದಂಥ ಬಾಡಿಗೆ ಮನೆಯವರು ಯಾರು ಕೂಡ ಇಲ್ಲಿ ಈಗ ಉಳ್ಕೊಂಡಿಲ್ಲ, ಎಲ್ಲರೂ ಕೂಡ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿರುವಂಥವ್ರು ಕೇವಲ ಏನು ಸ್ವಂತ ಮನೆಯನ್ನು ಕಟ್ಕೊಂಡು ಬದುಕ್ತಾ ಇರುವಂಥವ್ರು, ಅವರನ್ನು ಹೊರತುಪಡಿಸಿದ್ರೆ ಬೇರೆ ಯಾರು ಕೂಡ ಇಲ್ಲಿ ವಾಸ ಮಾಡ್ತಾ ಇಲ್ಲ. ಇನ್ನು ಜನ ಅಂತೂ ಇದೇ ನೀರಲ್ಲಿ ಓಡಾಡಬೇಕು, ಇದೇ ನೀರಲ್ಲಿ ವಾಪಸ್ ಬರಬೇಕು, ಸಂಕಷ್ಟದ ಸಂಕಷ್ಟದ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ಹಾವುಗಳು, ಚೇಳುಗಳೆಲ್ಲೂ ಕೂಡ ಮನೆ ಒಳಗಡೆ ಸೇರ್ಕೋತಾ ಇದ್ದಾವೆ. ಎಷ್ಟು ಪ್ರಯಾಸ ಪಟ್ಟರು ಕೂಡ, ಯಾರಿಗೆ ಹೇಳಿದ್ರು ಕೂಡ, ಅಂದರೆ ಅವರ ಆಕ್ರೋಶ ಹೆಂಗಿದೆ ಅಂದರೆ, ನಾವು ಹೇಳಿ ಸಾಕಾಗಿದೆ.
ಪ್ರತಿ ಬಾರಿ ಮಳೆ ಬಂದಾಗ ಮಾಧ್ಯಮಗಳು ಬರ್ತವೆ. ಮಾಧ್ಯಮಗಳು ಬಂದಂಥ ಸಂದರ್ಭದಲ್ಲಿ ನೀವಂತೂ ನಮ್ಮ ಜೊತೆಗೆ ನಿಂತು 24 ಗಂಟೆ ಸುದ್ದಿ ಪ್ರಸಾರ ಮಾಡ್ತೀರಿ. ಆದರೆ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಏನಿದ್ದಾರೆ ಅವ್ರು ಯಾರು ಕೂಡ ನಮ್ಮ ಕಷ್ಟವನ್ನ ಶಾಶ್ವತವಾಗಿ ಪರಿಹರಿಸುವಂತ ಕೆಲಸ ಮಾಡ್ತಿಲ್ಲ ಅನ್ನುವಂಥ ಆಕ್ರೋಶ ಜನರದ್ದು. ಪರಿಸ್ಥಿತಿ ಇನ್ನೂ ಕೂಡ ಅದೇ ರೀತಿಯಾಗಿದೆ. ಇನ್ನೂ 2 ದಿನ ಈ ನೀರನ್ನ ಪಂಪ್ ಮಾಡಿದ್ರು ಕೂಡ, ಅಂದ್ರೆ ಮಳೆ ನಿಂತಂತ ಸಂದರ್ಭದಲ್ಲಿ ಪಂಪ್ ಮಾಡಿದ್ರು ಕೂಡ ಈ ನೀರು ಖಾಲಿ ಆಗೋದಿಲ್ಲ. ಆ ತರದ ಪರಿಸ್ಥಿತಿ ಈಗ ಸಾಯಿ ಲೇಔಟ್ನಲ್ಲಿ ಇದೆ. ಅರುಣ್. ಓಕೆ, ಮಹದೇಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಸಾಯಿ ಲೇಔಟ್ನ ಸುತ್ತಮುತ್ತ ಈಗ ಮತ್ತೆ ಮಳೆ ಕೂಡ ಆಗ್ತಾ ಇದೆ. ಒಂದ್ ಕಡೆಗೆ ನೀರು ಖಾಲಿ ಮಾಡುವಂತ ಪರಿಸ್ಥಿತಿಯಲ್ಲಿದ್ದಾರೆ, ಇನ್ನೊಂದ್ ಕಡೆಗೆ ನೀರು ಖಾಲಿ ಆಗ್ತಾ ಇದ್ರೆ ಈ ಕಡೆಗೆ ಮಳೆ ಮತ್ತೆ ಧುವಂತ ಸುರಿತಾ ಇದೆ.